ನಮಸ್ಕಾರ ವೀಕ್ಷಕರೇ, ವಾಕ್ಶ್ರವಣದ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ವಿಶೇಷವಾಗಿ ಅಂದರೆ ಯಾವುದೇ ರೀತಿಯ ಸಮಸ್ಯೆಗಳು ಅಂದಾಕ್ಷಣ ಎಲ್ಲದಕ್ಕೂ ನಾವು ನಿಮ್ಮ ಜೊತೆಗೆ ನಿಲ್ತೇವೆ ಅನ್ನುವಂಥ ಭರವಸೆಯನ್ನು ಮೂಡಿಸ್ತಾ ಸರ್ಕಾರ ಈ ಒಂದು ಮುಂಚೂಣಿಯ ಸಂಸ್ಥೆಯನ್ನು ನಡೆಸ್ತಾ ಬಂದಿದೆ. ನಾವೆಲ್ಲರೂ ಕೂಡ ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ಏನಂತ ಹೇಳಿದ್ರೆ ನೋಡಬೇಕು, ಕೇಳಬೇಕು, ಮಾತನಾಡಬೇಕು, ನಮ್ಮ ಮಾತಿನ ಭಾಷೆಯ ಸುಲಲಿತೆ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ನಾನಾ ಕಾರಣಗಳಿಂದ ಸಮಸ್ಯೆಗಳು ಎದುರಾಗುತ್ತೆ. ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ತತ್ಕ್ಷಣ ನಾವು ವೈದ್ಯರನ್ನು ಸಂಪರ್ಕಿಸಬೇಕು. ಅಂದರೆ ವೈದ್ಯರು ಅಂತ ಹೇಳಿದಾಗ ನಮಗೆ ಯಾವ ತೊಂದರೆ ಇದೆ ಅಂಥವ್ರನ್ನ ಸಂಪರ್ಕಿಸಬೇಕು ಅಂತ. ಹಾಗಾಗಿಯೇ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಈ ಎಲ್ಲದಕ್ಕೂ ಸಂಬಂಧಪಟ್ಟಂಥ ಒಂದಷ್ಟು ವಿಷಯಗಳನ್ನು ನಾವು ಆ ಸಂಸ್ಥೆಯ ಮುಖ್ಯಸ್ಥರು ಅಥವಾ ಅವರ ಅತಿಥಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋರು ಅವ್ರ ಜೊತೆಗೆ ಮಾತನಾಡ್ತಾ ಪ್ರತಿ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಇವತ್ತು ಕೂಡ ನಾವು ಅಂಥದ್ದೇ ಒಂದು ವಿಷಯವನ್ನು ಮಾತನಾಡ್ತಾ ಇದ್ದೇವೆ. ಅದು ಏನಂದರೆ ಮಕ್ಕಳಲ್ಲಿನ ಕಿವಿಗೆ ಸಂಬಂಧಪಟ್ಟ ತೊಂದರೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿರೋದು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಮೈಸೂರಿನ ಅಂದರೆ ಪ್ರೊಫೆಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ENT ವಿಭಾಗದ HOD ಆಗಿ ಕೂಡ ಕೆಲಸ ಮಾಡ್ತಾ ಇರೋದು ಡಾಕ್ಟರ್ ರಾಜೇಶ್ವರಿ ಜಿ ಅವ್ರ ಜೊತೆಲಿದ್ದಾರೆ. ನಾನು ಅವ್ರನ್ನ ಬರ್ಮಾಡ್ಕೊಳ್ತಾ ಇದ್ದೀನಿ. ಡಾಕ್ಟರ್ ನಮಸ್ತೆ. ನಮಸ್ತೆ ಡಾಕ್ಟ್ರೇ, ಈಗ ನಮಗೇನಂತ ಹೇಳಿದ್ರೆ ಎಲ್ಲ ಕೂತ್ಕೊಂಡು ಎಲ್ಲ ಚೆನ್ನಾಗಿದೆ ಅಂದಾಗ ಎಸ್ ಹ್ಯಾಪಿ, ಬಟ್ ಎದುರುಗಡೆ ಕೂತವರು ಮಾತನಾಡ್ತಾ ಇರೋದು ಕೇಳಿಸ್ತಾನೆ ಇಲ್ಲ ನಮಗೆ ಅಂತ ಹೇಳಿದಾಗ ಅರೆ ರೇ ಏನಿದು ಅಂತ ಸುಮ್ಮನೆ ವಿಲ್ ಬಿ ಟೋಟಲಿ ಬ್ಲ್ಯಾಂಕ್. ಸೊ ಹಾಗಿದ್ದಾಗ ಅಂದರೆ ಕಿವಿ ಕೇಳಿಸೋದು ಎಷ್ಟು ಮುಖ್ಯ ಅಂತ ಅನಿಸುತ್ತೆ. ಸೊ ಈ ಕಿವಿಯ ತೊಂದರೆಗಳು ಅಥವಾ ಇದೆಲ್ಲವೂ ಅಂತ ಹೇಳಿದ್ರೆ ನಮಗೆ ಯಾವಾಗಿಂದ ಶುರುವಾಗಿರುತ್ತೆ? ಅಂದರೆ ತಾಯಿಯ ಗರ್ಭಾವಸ್ಥೆನಲ್ಲೇ ಇರುತ್ತಾ ಅಥವಾ ಹೊರಗಡೆಗೆ ಬಂದಾಗ ಹುಟ್ಟಿದ ತಕ್ಷಣ ಶುರುವಾಗಿರುತ್ತಾ? ಹೇಗೆ ಡಾಕ್ಟರ್? ಇದರಲ್ಲಿ ಎರಡು ವಿಷಯ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾರ್ಮಲಿ ಏನು ಅಂದ್ಕೊಂಡಿರ್ತಾರೆ ಅಂದರೆ ಸಾಮಾನ್ಯ ಜನರು ಕಿವಿ ಬರೀ ಕೇಳಿಸ್ಕೊಳ್ಳೋಕೆ ಒಂದೇ ಬೇಕಾಗಿರುವಂಥ ಅಂಗ ಅಂತೀನಿ. ಸೊ ಇದರಲ್ಲಿ ಕಿವಿಗೆ ಎರಡು ಕೆಲಸಗಳು. ಒಂದು ಕೇಳಿಸ್ಕೊಳ್ಳೋದು, ಇನ್ನೊಂದು ದೇಹದ ಸಮತೋಲನ ಕೂಡ ಕಾಪಾಡ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಕಿವಿಗೆ ಒಂದು ಕೆಲಸ ಅಲ್ಲ, ಎರಡು ಕೆಲಸಗಳು ಇರ್ತವೆ. ಓಕೆ, ಕಿವಿ ಬೆಳವಣಿಗೆಗಳು ಗರ್ಭಾವಸ್ಥೆಯಲ್ಲೇ ಶುರುವಾಗತ್ತೆ. ಅಂದರೆ ಇವಾಗ ನೀವು ಪ್ರೆಗ್ನೆನ್ಸಿನ 3 ಟ್ರೈಮಿಸ್ಟರ್ ಆಗಿ ಡಿವೈಡ್ ಮಾಡಿದ್ರೆ, ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್, ಥರ್ಡ್ ಟ್ರೈಮಿಸ್ಟರ್ ಅಂದರೆ ಕಿವಿ ಬೆಳವಣಿಗೆ ಅದು ತುಂಬ ಸೂಕ್ಷ್ಮವಾದ ಅಂಗ. ಸೊ ಹಾಗಾಗಿ ಫಸ್ಟ್ ಟ್ರೈಮಿಸ್ಟರಲ್ಲೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಕಿವಿದು ನರಮಂಡಲ ಎಲ್ಲ ಫಸ್ಟ್ ಟ್ರೈಮಿಸ್ಟರಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಅದು ಪೂರ್ಣತೆಗೊಳಿಸೋದು 9 ತಿಂಗಳ ನಂತರ. ಸೊ ಹಾಗಾಗಿ ಅದರದ್ದು ಪೂರ್ತಿ ಬೆಳವಣಿಗೆ ತಾಯಿ ಗರ್ಭಾವಸ್ಥೆಯಲ್ಲೇ ಆಗುತ್ತೆ. ಸೊ ಬೆಳವಣಿಗೆ ತೊಂದರೆಗಳೆಲ್ಲ ನಿಮಗೆ ಗರ್ಭಾವಸ್ಥೆಯಲ್ಲೇ ಆಗ್ಬಿಡಬಹುದು, ಅಥವಾ ಕೆಲವೊಂದು ಸಮಸ್ಯೆಗಳು ಹುಟ್ಟಿದ ನಂತರ ಕಾಣಿಸ್ಕೊಳ್ತವೆ. ಸೊ ಅದು ಸೋಂಕಿಂದ ಬರುವಂಥ ಸಮಸ್ಯೆಗಳು. ಸೊ ನೀವು ಕಿವಿಗೆ ಸಂಬಂಧಪಟ್ಟಿದ್ದ ತೊಂದರೆಗಳು 2 ಭಾಗವಾಗಿ ವಿಂಗಡಿಸಿದ್ರೆ, ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಹುಟ್ಟಿದ ನಂತರ ಬರುವಂಥ ಸಮಸ್ಯೆಗಳು. ಓಕೆ. ಸೊ ಅಂದರೆ ಲೈಕ್ ಇವಾಗ ನೋಡಿ, ನೀವು ಹೇಳಿದ್ದು ಇವತ್ತು ಐ ಥಿಂಕ್ ಇಟ್ ವಾಸ್ ಎಲ್ರಿಗೂ ಹೊಸದಾಗಿ ಕೇಳೋ ರೀತಿ ಇತ್ತು. ಅಂದರೆ ಬರೀ ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ ಕಿವಿ ಇರೋದು ಅಂತ ಹೇಳ್ಬಿಟ್ಟು. ಎಸ್ ಫೈನ್. ಹಾಗಿದ್ರೆ ಇವಾಗ ನೀವು ಗರ್ಭಿಣಿ ಅಥವಾ ಗರ್ಭಾವಸ್ಥೆ ಅಂತ ಏನು ಹೇಳಿದ್ರಲ್ಲ, ಈಗ ಗರ್ಭಿಣಿಯ ಹೆಣ್ಣು ಯಾವುದಾದ್ರೂ ಸಮಸ್ಯೆಗೆ ಒಳಗಾದರೆ, ಅಂದರೆ ಅವರಿಗೆ ಹುಷಾರಿಲ್ದಲೆ ಅಥವಾ ಯಾವುದಾದ್ರೂ ಅವಘಡಗಳಿಗೆ ಎದುರಾದರೆ ಆಗ ಒಳಗಡೆ ಅಂದರೆ ಇನ್ನೂ ಸಿವಿಯರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತಾ ಡಾಕ್ಟರ್? ಹೌದು. ಪ್ರೆಗ್ನೆನ್ಸಿ ಅನ್ನೋದು ಒಂದು ತಾಯಿಗೆ ಒಂದು ಮರು ಜನ್ಮ ಬಂದಂಗೆ. ಓಕೆ, ಒಂದು ಆರೋಗ್ಯವಂತಾದ ಮಗು ಹುಟ್ಟಬೇಕು ಅಂತ ಅಂದರೆ ಕೆಲವೊಂದು 9 ಮಂತ್ಸೂ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ ಏನು ಅಂತಂದರೆ ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡ್ಕೊಳ್ಳೋದು. ಸೊ ಅದೇ ಥರ ಯಾರಿಗಾನ ಬ್ಯಾಡ್ ಆಬ್ಸ್ಟೆಟಿಕ್ ಹಿಸ್ಟ್ರಿ ಇದ್ದರೆ, ಅಂದರೆ ಮುಂಚೆ ಮಕ್ಕಳನ್ನ ಕಳ್ಕೊಂಡಿದ್ರೆ ಅಥವಾ ಸ್ಟಿಲ್ ಬಾರ್ನ್ ಬೇಬೀಸ್ ಅಂದರೆ ಹುಟ್ಟಿ ಸತ್ತೋಗ್ಬಿಟ್ಟಿದ್ರೆ, ಇದೆಲ್ಲ ಬ್ಯಾಡ್ ಆಬ್ಸ್ಟೆಟಿಕ್ ಹಿಸ್ಟ್ರಿ. ಸೊ ಇಂಥ ಹೆಂಗಸರು ಹೆಚ್ಚಿನ ಕೇರ್ಫುಲ್ ಆಗಿರಬೇಕಾಗತ್ತೆ. ಸೊ ಈ ಫಸ್ಟ್ ಟ್ರೈಮಿಸ್ಟರ್ ಏನಂತೆ ನಾನು ಮುಂಚೆ ಹೇಳ್ದಂಗೆ ಆ ಕಿವಿ ಬೆಳವಣಿಗೆಗೆ ಬೇಕಾಗುವಂಥದ್ದು. ಈ ಫಸ್ಟ್ ಟ್ರೈಮಿಸ್ಟರಲ್ಲಿ ಕೆಲವೊಂದು ವೈರಾಣುಗಳಿಗೆ, ಅಂದರೆ ಇವಾಗ ದದ್ದೆ ಬರುವಂಥ ಜ್ವರಗಳು ಇರ್ತವೆ, ಟಾರ್ಚ್ ಇನ್ಫೆಕ್ಷನ್ಸ್ ಅಂತ ಏನಂತೀವೋ, ಈಗ ದಡಾರ ಇರ್ಬೋದು, ಮೀಸಲ್ಸ್ ಇರ್ಬೋದು, ಅಮ್ಮ ಅಂತ ಹೆಣ್ಣು ಹೇಳ್ತೀವೋ, ಅಥವಾ ಟಾಕ್ಸೋಪ್ಲಾಸ್ಮೋಸಿಸ್, ಇಂಥದ್ದೆಲ್ಲ ಸುಮ್ಮನೆ ನೆಗಡಿ ಶೀತ ಥರ ಕಾಣಿಸ್ಕೊಳುತ್ತೆ. ಓಕೆ, ತೀವ್ರತೆಗೆ ಹೋಗಲ್ಲ. ಸೊ ಈ ತಾಯಿ ಏನು ಮಾಡ್ತಾಳೆ, ನೆಗಡಿ ಶೀತ ಬಂದಿರ್ಬೋದು ಅಂತ ಒಂದು ಗುಳಿಗೆ ಹಾಕ್ಕೊಳ್ಳೋದು. ಸೊ ಅದಕ್ಕೆ ಹೆಚ್ಚಿನ ಅವಳಿಗೆ ಗಮನ ಕೂಡ ಅದ್ರ ಮೇಲೆ ಹೋಗಲ್ಲ. ಸೊ ಆ ವೈರಾಣುಗಳು ಟ್ರಾನ್ಸ್ಪ್ಲಾಸೆಂಟಲ್ ಅಂದರೆ ಪ್ಲಾಸೆಂಟಾ ಮೂಲಕ ಆ ಮಗುಗೂ ಹೋಗಿ ಆ ಅಂಗ ಇನ್ನೂ ತುಂಬ ಸೂಕ್ಷ್ಮವಾಗಿದೆ, ಸೆಲ್ಸ್ ಎಲ್ಲ ಆಕ್ಟಿವ್ ಆಗಿ ಡಿವೈಡ್ ಆಗ್ತಾ ಇದೆ. ಸೊ ಬೇಗ ಇನ್ಫೆಕ್ಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಎಸ್ಪೆಷಲಿ ಕಂಜನೈಟಲ್ ಅನಾಮಲೀಸ್ ಆದಾಗ ಈ ಟಾರ್ಚ್ ಇನ್ಫೆಕ್ಷನ್ಸ್ ಆಗ್ಬೋದು.
ಅದೇ ಥರ ಇವಾಗ ನೋಡಿದ್ರೆ ನೀವು ಸುಮಾರು ಹೆಂಗಸ್ರು ಹೇಳ್ತಾರೆ ಈ ಗರ್ಭಾವಸ್ಥೆಯಲ್ಲಿ ಫಸ್ಟ್ ಟ್ರೈಮಿಸ್ಟರಲ್ಲಿ ತುಂಬ ಊಟ ಮಾಡೋಕ್ಕಾಗೋದಿಲ್ಲ, ವಾಂತಿ ಬರ್ತಾ ಇದೆ, ಹಾಗಾಗಿ ಅವ್ರದ್ದು ಇಂಟೆಕ್ ಕಡಿಮೆ ಆಗುತ್ತೆ. ಸೊ ಆಹಾರ ಸೇವಿಸೋದೆಲ್ಲ ಕಡಿಮೆ ಆಗುತ್ತೆ. ಸೊ ನಾರ್ಮಲಿ ಒಂದು ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗಬೇಕು ಅಂದರೆ ಒಂದು ಲೇಡಿ ಅಟ್ಲೀಸ್ಟ್ 10 to 12 kgs ವೆಯ್ಟ್ ಗೇನ್ ಆಗಬೇಕು. ಸೊ ಇಂಡೈರೆಕ್ಟಾಗಿ 12 kg ವೆಯ್ಟ್ ಗೇನ್ ಆಗಿದೆ ಅಂದರೆ ಆ ಮಗು ಆರೋಗ್ಯವಾಗಿ ಬೆಳೀತಾ ಇದೆ ಅನ್ನೋ ಒಂದು ಇನ್ಫರೆನ್ಸ್. ಓಕೆ, ಸೊ ಅದು ಆಹಾರದ ಕಡೆ ಪೌಷ್ಟಿಕಾಂಶದ ಬಗ್ಗೆ ಅವರು ವಹಿಸಬೇಕಾಗಿರುವಂಥ ಚೆಕಪ್. ಇನ್ನೊಂದು ಮೂರನೇ ಅಂಶ ಏನು ಅಂತಂದರೆ ಗರ್ಭಾವಸ್ಥೆಯಲ್ಲಿದ್ದ ಹೆಂಗಸು ಯಾವಾಗಲೂ ಟೆಸ್ಟ್ಗೆ ಹೋಗಬೇಕಾಗತ್ತೆ. ಈ 8 to 10th ವೀಕಲ್ಲಿ ನಾರ್ಮಲಿ ಎಲ್ಲ ಆಬ್ಸ್ಟಿಟ್ಯೂಷನ್ಸು ಒಂದು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಅನಾಮಲಿ ಸ್ಕ್ಯಾನ್ ಯಾಕೆ ಮಾಡ್ತಾರೆ ಅಂತಂದರೆ ಕೆಲವೊಂದು ಅನಾಮಲೀಸ್ ಅಂದರೆ ಬರ್ತ್ ಅನಾಮಲೀಸ್ ಅಂದರೆ ದೇಹದಲ್ಲಾಗುವಂಥ ಕೆಲವೊಂದು ನ್ಯೂನತೆಗಳು ಅವು ಬದುಕಿಗೆ ಜಾಸ್ತಿ ತೊಂದರೆ ಉಂಟು ಮಾಡ್ಬೋದು. ಸೊ ಮೆಡಿಕಲ್ ಟರ್ಮಿನೇಷನ್ ಅವಾಗ ಅಡ್ವೈಸ್ ಮಾಡಬೇಕಾಗತ್ತೆ. ಸೊ ಈ ಅನಾಮಲಿ ಸ್ಕ್ಯಾನ್ನ 6 to 8 ವೀಕ್ಸಲ್ಲಿ ಮಾಡಿ ಆ ಥರ ತೀವ್ರತೆಯಲ್ಲಿ ನ್ಯೂನತೆಗಳು ಕಾಣಿಸ್ಕೊಂಡ್ರೆ ಮೆಡಿಕಲಿ ಟರ್ಮಿನೇಟ್ ಮಾಡುವಂಥ ಚಾನ್ಸಸ್ಸು ಅಥವಾ ಅದ್ರ ಬಗ್ಗೆ ಡಿಸ್ಕಷನ್ ಆ ಪೇರೆಂಟ್ಸ್ ಜೊತೆ ಆಗತ್ತೆ. ಸೊ ಇದು ಇನ್ನೊಂದೇನು ಅಂದರೆ ಈ ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಥೈರಾಯ್ಡಿಸಮ್, ಈ ಪ್ರಾಬ್ಲಮ್ಸು ಕೆಲವ್ರಿಗೆ ಗರ್ಭಾವಸ್ಥೆ ಸ್ಟಾರ್ಟ್ ಆದಾಗ ಇಲ್ದಿರ ಇರ್ಬೋದು, ಬಟ್ ಥ್ರೂ ದ ಪ್ರೆಗ್ನೆನ್ಸಿ ಟುವರ್ಡ್ಸ್ ದ ಲಾಸ್ಟ್ ಸೆಕೆಂಡ್ ಅಥವಾ ಥರ್ಡ್ ಟ್ರೈಮಿಸ್ಟರ್ ಬಂದಾಗ ಕಾಣಿಸ್ಕೊಳಕ್ಕೆ ಶುರು ಮಾಡ್ಬೋದು. ಸೊ ಅದಕ್ಕೆ ನಿಮ್ಮ ಆಬ್ಸ್ಟೆಟಿಷಿಯನ್ಸ್ ಏನು ಮಾಡ್ತಾರೆ, ಯಾವಾಗಲೂ ಟೆಸ್ಟ್ಗೆ ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ಸರಿಗೆ ಟೆಸ್ಟ್ಗೆ ಕಳಿಸಿದಾಗ ಕೆಲವೊಂದು ರಕ್ತ ಪರೀಕ್ಷೆಗಳನ್ನು ಮಾಡ್ತಾರೆ. ಸೊ ನಿಮ್ಮ ವೆಯ್ಟ್ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾರೆ, ನಿಮ್ಮ BP ಚೆಕ್ ಮಾಡ್ತಾ ಇರ್ತಾರೆ, ನಿಮ್ಮ ಶುಗರ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾರೆ, ನಿಮಗೆ ಹೈಪೋಥೈರಾಯ್ಡಿಸಮ್ ಏನೇನ ಇದೆಯಾ ಅಂತ. ಸೊ ಈ ತೊಂದರೆಗಳು ಕಾಣಿಸ್ಕೊಂಡ್ರೆ ಅದಕ್ಕೆ ಆ ಪ್ರೆಗ್ನೆನ್ಸಿ ಪೀರಿಯಡ್, ಇದು ಬರೀ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಕಾಣಿಸ್ಕೊಂಡು ಆಮೇಲೆ ನಂತರ ಇಲ್ದಿರೇ ಇರಬಹುದು. ಸೊ ಆ ಪೀರಿಯಡಲ್ಲಿ ಇದೆಲ್ಲ ಇತ್ತು, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಅದು ಅದ್ರ ಮಗುನ ಬೆಳವಣಿಗೆ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಇದೆಲ್ಲ ಸಮಸ್ಯೆಗಳು ಸುಮ್ಮನೆ ಒಂದು ಡಾಕ್ಟರ್ ಹತ್ರ ಚೆಕಪ್ಗೆ ಹೋಗ್ದಿರಾ ಪ್ರೆಗ್ನೆಂಟ್ ಲೇಡಿ ಇದನ್ನೆಲ್ಲ ಅವರು ಆಬ್ಸ್ಟೆಟಿಷಿಯನ್ ಹತ್ರ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಎಚ್ಚರ ವಹಿಸ್ಕೊಂಡ್ರೆ ಈ ಪ್ರಾಬ್ಲಮ್ಸ್ ಹೆಲ್ದಿ ಬೇಬಿ ಡೆಲಿವರ್ ಅಂದ್ರೆ ಯಾವಾಗಲೂ ನೀವು ಹೇಳಿದ್ದಿರ್ಬೋದು ಅಥವಾ ವೈದ್ಯರು ಯಾವಾಗಲೂ ಮಾತನಾಡಬೇಕಾದ್ರೆ ಹೇಳೋ ವಿಷಯನೇ ಅದು. ತಾಯಿ ಏನು ತಗೊಳ್ತಾರೆ ಅಂದ್ರೆ ಊಟ ತಿಂಡಿ ಇರ್ಬೋದು ಅಥವಾ ಮೆಡಿಸಿನ್ ಇರ್ಬೋದು, ಅದೆಲ್ಲವೂ ಕೂಡ ಅಲ್ಲಿಂದ ಮಗುಗೂ ಕೂಡ ಹೋಗೋದ್ರಿಂದ ತುಂಬಾನೇ ಕಾಶಿಯಸ್ ಆಗಿ ಅದನ್ನ ಸರಿಯಾದ ಗೈಡೆನ್ಸ್ ಅಲ್ಲಿ ತಗೊಳ್ಬೇಕು ಅಂತ ಹೇಳ್ತಾರೆ. ಎಸ್ ಡಾಕ್ಟರ್, ಇನ್ನೊಂದು ಮುಖ್ಯವಾಗಿ ತುಂಬಾ ಜನ ಮಾತನಾಡೋದು ಕೇಳಿದ್ದೇವೆ, ನನ್ನ ರಿಲೇಟಿವ್ನೇ ಮದುವೆ ಆದೆ, ನಮ್ಮ ರಕ್ತ ಸಂಬಂಧಿನೇ ಅವ್ರನ್ನ ಮದುವೆ ಆದೆ, ಸೊ ನಾವೆಲ್ಲ ಆರಾಮಾಗಿದ್ದೀವಿ, ನೋಡಿದ್ರೆ ಡಾಕ್ಟ್ರು ಯಾವ್ದಾದ್ರು ಸಮಸ್ಯೆಗಳಾದಾಗ ನೀವು ಅಂದ್ರೆ ಸಂಬಂಧದಲ್ಲಿ ಮದುವೆ ಆಗಿದ್ದೀರಾ ಅಂತ ಕೇಳ್ತಾರೆ ಅಂತ. ಬಟ್ ನೀವೇನ್ ಹೇಳ್ತೀರಾ ಡಾಕ್ಟರ್, ಸಂಬಂಧದಲ್ಲಿ ಮದುವೆ ಆದಾಗ ಈ ಕಿವಿಗೆ ಸಂಬಂಧಪಟ್ಟಂತೆ ತೊಂದರೆಗಳು ಕಾಣೋ ಚಾನ್ಸಸ್ ಇದೆಯಾ ಅಥವಾ ಹೆಚ್ಚಾ? ಓಕೆ, ನಾನು ಫಸ್ಟ್ ಹೇಳ್ದಂಗೆನೆ ಇದರಲ್ಲಿ 2 ಥರ ತೊಂದರೆಗಳಿರುತ್ತೆ. ಒಂದು ಬೆಳವಣಿಗೆಯಲ್ಲಿ ಆಗುವಂಥ ತೊಂದರೆಗಳು, ಅದು ಹುಟ್ಟಿದ ನಂತರ ಬರುವಂಥ ತೊಂದರೆಗಳು. ಈ ಹುಟ್ಟಿದ ನಂತರ ಬರುವಂಥ ತೊಂದರೆಗಳಿಗೆ ಆನುವಂಶಿಕತೆ ಇರೋಲ್ಲ. ಸೊ ಮೋಸ್ಟ್ಲಿ ಸೊ ಹುಟ್ಟಿನಿಂದ ಬರುವಂಥ ಸಮಸ್ಯೆಗಳಲ್ಲಿ ಆನುವಂಶಿಕತೆ, ಇವಾಗ 100 ಜನ ಮಕ್ಕಳನ್ನ ನೀವು ತಗೊಂಡ್ರೆ ಕಾಂಜನೈಟಲ್ ಅನಾಮಲೀಸ್ ಇರೋರು ಅಂದರೆ ಹುಟ್ಟತಾನೆ ಕಿವುಡ್ತನ ಬಂದಿರುವಂಥ ಮಕ್ಕಳನ್ನ ತಗೊಂಡ್ರೆ 100 ಮಕ್ಕಳನ್ನ ಸುಮಾರು 50% ಕಾನ್ಸಾಂಗ್ವಿನಸ್ ಮ್ಯಾರೇಜ್ದು ಹಿಸ್ಟ್ರಿ ಕೊಡ್ತಾರೆ. ಅಂದರೆ ಸಂಬಂಧದಲ್ಲಿ ಮದುವೆ ಆಗಿರುವಂಥ ಹಿಸ್ಟ್ರಿ ಕೊಡ್ತಾರೆ. ಸೊ ಇವಾಗ ನೀವು ಒಂದು ಗಿಡನೇ ತಗೋಬೋದು, ಒಂದು ಗಿಡ ಒಳ್ಳೆ ಇಳುವರಿ ಬರಬೇಕು ಅಂದರೆ ಕಸಿ ಮಾಡ್ತಾರೆ. ಬೇರೆ ಗಿಡ 2 ಒಳ್ಳೆ ಉತ್ತಮ ಇಳುವರಿ ಕೊಡುವಗಳನ್ನ ಕಸಿ ಮಾಡಿ, ಯಾಕೆ ಒಳ್ಳೆ ಬ್ರೀಡ್ ಬರಬೇಕು ಅಂತ. ಸೊ ಅದೇ ಥರ ಬೇರೆ ಬೇರೆ ವಂಶಬಳ್ಳಿಗಳಲ್ಲಿರೋರು ಮದುವೆ ಆದರೆ ಒಂದು ಆರೋಗ್ಯವಾದ ಮಗು ಹುಟ್ಟುತ್ತೆ ಅಂತ. ಇವಾಗ ಏನಾಗುತ್ತೆ, ಈ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಏನಂತೀವೋ ನಾವು, ಆನುವಂಶಿಕ ಧಾತು, ಈಗ ಹತ್ತಿರ ಸಂಬಂಧದಲ್ಲಿ ಮದುವೆ ಆದರೆ ನೀವು ಅಂದರೆ ಸೋದರ ಮಾವನೋ ಅತ್ತೆ ಮಗನೋ ಅಥವಾ ಕಸಿನ್ಸ್ ಮದುವೆ ಆದ್ರೇನೋ, ಸೊ ತಂಗಿ ಅವರ ತಾಯಿ ತಮ್ಮನ ಮದುವೆ ಆಗಿರೋದು, ಸೋದರ ಮಾವನ ಮದುವೆ ಆಗೋದು, ಈ ಥರ ಎಲ್ಲ ಆಯಿತು ಅಂತಂದರೆ ಅವರಿಬ್ಬರಿಗೂ ಆ ಜೆನೆಟಿಕ್ ಇನ್ಫಾರ್ಮೇಷನ್ ಹೆಚ್ಚು ಕಮ್ಮಿ ಒಂದೇ ಇರುತ್ತೆ. ಸೊ ಹಾಗಾಗಿ ಕೆಲವು ಜೆನೆಟಿಕ್ ಡಿಸಾರ್ಡರ್ಸ್ ಏನೆಲ್ಲ ಧಾತು ಇರುತ್ತೋ, ಬಿಕಾಸ್ ಆಫ್ ಸಿಮಿಲ್ಯಾರಿಟೀಸು ಆ ಹುಟ್ಟೋ ಮಗಗೆ ಡಬಲ್ ಡೋಸ್ ಹೋದಂಗಾಯ್ತು. ಒಂದು ತಂದೆ ಕಡೆಯಿಂದನೂ ಹೋದಂಗಾಯ್ತು, ತಾಯಿ ಕಡೆಯಿಂದನೂ ಹೋದಂಗಾಯ್ತು. ಸೊ ಇಟ್ಸ್ ಗೆಟಿಂಗ್ ಎ ಡಬಲ್ ಡೋಸ್. ಸೊ ಆ ಥರ ಪ್ರಾಬ್ಲಮ್ಸ್ ಅಲ್ಲಿ ನಾವು ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಈ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ಸೇ ಕಂಜನೈಟಲ್ ಅನಾಮಲೀಸಲ್ಲಿ ಜಾಸ್ತಿ ಇರೋದು. ಸೊ ಹಾಗಾಗಿ ನಾವು ಅದನ್ನು ಆ್ಯಕ್ಟಿವ್ ಆಗಿ ಡಿಸ್ಕರೇಜ್ ಮಾಡ್ತೀವಿ. ಡಿಸ್ಟೆಂಟ್ ರಿಲೇಟಿವ್, ಫಸ್ಟ್ ಡಿಗ್ರಿ ರಿಲೇಟಿವ್ಸಲ್ಲಿ ಕಾಮನ್ ಇದ್ದು, ಬಟ್ ಅದೇ ಸ್ವಲ್ಪ ಡಿಸ್ಟೆಂಟಲ್ಲಿ ಗುರುತು ಪರಿಚಯ ಇದ್ದು ಅಥವಾ ದೂರದ ಸಂಬಂಧದಲ್ಲಿ ಮದುವೆ ಆದರೆ ಈ ಥರ ಪ್ರಾಬ್ಲಮ್ಸ್ ಇರೋದಿಲ್ಲ. ಬಟ್ ಇಫ್ ಯು ಮ್ಯಾರಿ ಸೇಮ್, ಆವಾಗ ಈ ಥರ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆಗಳು ಇರ್ತವೆ. ಓಕೆ, ಹಾಗಿದ್ರೆ ಡಾಕ್ಟರ್, ಈಗ ಈ ಥರದವರು ಅಥವಾ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಅಲ್ಲಿ ಯಾವ ರೀತಿಯ
ಕೇರ್ ತಗೋಬೇಕು? ಅಂದ್ರೆ ಸಂಬಂಧದಲ್ಲಿ ಮದುವೆ ಆಗಿರೋರ ಅದು ಸಂಬಂಧದವರು ಅದೇ ಅವ್ರದ್ದು ಹೇಳಿ, ಅಂಡ್ ನಾರ್ಮಲ್ ಆಗಿರೋರು ಅಂದ್ರೆ ನನ್ನ ಮಗುವಿಗೆ ಯಾವುದೇ ರೀತಿಯ ಕಿವಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಬಾರ್ದು ಅಂತಿದ್ರೆ ಏನೆಲ್ಲ ಕೇರ್ ತಗೋಬೇಕು? ನಾರ್ಮಲ್ ಆಗಿ ಇವಾಗ ಕಿವಿಗೆ ಸಂಬಂಧಪಟ್ಟಿದ್ದು ಅಂತ ವಿಶೇಷವಾಗಿ ಹೇಳಕ್ ಆಗೋದಿಲ್ಲ, ಯಾಕಂತಂದ್ರೆ ಅದು ತಾಯಿ ಗರ್ಭದಿಂದ ಡೆವಲಪ್ಮೆಂಟಲ್ ಅಲ್ಲ, ಟಾಪಿಕ್ ಮಾತಾಡ್ತಿರೋದ್ರಿಂದ ನಿಮ್ಗೆ ಅದನ್ನ ಸ್ಪೆಸಿಫೈ ಮಾಡಿದೆ, ಇನ್ ಜನರಲ್ ಹೇಳಿ. ಒಂದು ನಾರ್ಮಲ್ ಹೆಲ್ದಿ ಮಗುಗೆ ಏನೆಲ್ಲ ನೀವು ಕ್ರಮ ತಗೋಬೇಕು, ಅದು ಆರೋಗ್ಯ ಇದು ಪೌಷ್ಟಿಕಾಂಶದ ಬಗ್ಗೆ ಎಚ್ಚರ ವಹಿಸ್ಬೇಕು, ಚೆಕ್ಅಪ್ಸ್ ಬಗ್ಗೆ, ಈ ಕೊಂಜನೈಟಲ್ ಅನಾಮಲಿ ಸ್ಕ್ಯಾನ್ಸ್ ಮಾಡಿಸ್ಕೋಬೇಕಾಗತ್ತೆ, ಟೆಟನಿಸ್ ಇಂಜೆಕ್ಷನ್ಸ್ ಆಗಬೇಕಾಗುತ್ತೆ, ಅಥವಾ ಈ ಜ್ವರ ಬರುವಂಥ ದದ್ದೆ ಜ್ವರ ಬರುವಂಥದ್ದಿದ್ರೆ ಇಮಿಡಿಯೇಟ್ ಆಗಿ ವೈದ್ಯಕೀಯ ಸಲಹೆ ಪಡಿಬೇಕಾಗತ್ತೆ. ಈ ಹೈಪರ್ ಟೆನ್ಷನು, ಡಯಾಬಿಟೀಸು, ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಸೂಕ್ತವಾದ ಔಷಧಿಗಳು ತಗೋಬೇಕಾಗತ್ತೆ. ಸೊ ಇದೆಲ್ಲ ಪ್ರಿಕಾಷನ್ಸು. ಅದು ಒಂದೇ ಮಾಡಬಾರ್ದು. ಕೆಲವೊಂದು ಸಮಸ್ಯೆಗಳು ತಾಯಿ ಗರ್ಭದಲ್ಲಿ ಆಗ್ದಿರ ಹುಟ್ಟುವಾಗ ಆಗ್ತದೆ, ಅಂದರೆ ಹುಟ್ಟೋ ಸಮಯದಲ್ಲಿ, ಓಕೆ, ಡೆಲಿವರಿ ಆಗೋ ಟೈಮಲ್ಲಿ. ಇವಾಗ ಡೆಲಿವರಿ ಆಗೋ ಟೈಮು ಅದೂ ಅಷ್ಟೇ ಇಂಪಾರ್ಟೆಂಟ್. ಸೊ ಜಾಸ್ತಿ ಅವಸ್ಥೆ ಆ ಬರ್ತ್ ಕೆನಾಲಲ್ಲಿ ಏನಂತೀವಿ ಮಗು ಬರುವಂಥ ಭಾಗದಲ್ಲಿ ಆ ಮಗು ತುಂಬ ಹೊತ್ತು ಸಿಕ್ಕಾಕೊಂಡು ಉಸಿರಾಡಕ್ಕೆ ಏನಾರ ಸಮಸ್ಯೆ ಬಂದರೆ ಮೆದುಳಿಗೆ ಅದಕ್ಕೆ ಆಮ್ಲಜನಕ ಹೋಗಲ್ಲ. ಸೊ ಆಗ ನರಗಳ ಮೇಲೆ ಅದ್ರ ಪರಿಣಾಮ ಬಿಡತ್ತೆ. ಸೊ ನಾವು ಅದಕ್ಕೆ ಏನಂತೀವಿ ಡಿಲೇಡ್ ಡೆಲಿವರಿನೋ ಅಥವಾ ತುಂಬ ಹೊತ್ತು ಕಾಂಟ್ರಾಕ್ಟೆಡ್ ಪೆಲ್ವಿಸ್ ಅಂದರೆ ಬರೋ ಜಾಗ ಚಿಕ್ಕದಾಗಿರೋದ್ರಿಂದ ಆ ಸ್ಟ್ರಗಲ್ ಇರುತ್ತೆ. ಸೊ ಅದಕ್ಕೆ ನೀವು ನಿಮ್ಮ ಡಾಕ್ಟರ್ ಹತ್ರ ಪ್ರೆಗ್ನೆನ್ಸಿಯಲ್ಲಿ ನೀವು ಡಿಸ್ಕಸ್ ಮಾಡಬೇಕಾದ್ರೆ ಅದ್ರ ಬಗ್ಗೆನೂ ಡೆಲಿವರಿ ಬಗ್ಗೆನೂ ಡಿಸ್ಕಸ್ ಮಾಡಬೇಕಾಗುತ್ತೆ. ನಮಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಅಥವಾ ನಮಗೆ ಅದಕ್ಕೆ ಕಾಂಟ್ರಾ ಇಂಡಿಕೇಶನ್ಸ್ ಇದ್ದು ನಾವು ಸಿಸೇರಿಯನ್ ಸೆಕ್ಷನ್ ಆಗುವಂಥ ಸಾಧ್ಯತೆಗಳಿರ್ತವ, ಇದು ನೀವು ಕ್ಲೀನಾಗಿ ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿದ್ರೆ ಆವಾಗ ಅವರು ಆದಷ್ಟು ನಾರ್ಮಲ್ ಡೆಲಿವರಿ, ಕ್ಲೀನಾಗಿರೋ ಪೆಲ್ವಿಸ್ ಅಂದರೆ ಏನೂ ಆಗೋದಿಲ್ಲ, ಬಟ್ ಅದೇ ಚಿಕ್ಕ ಜಾಗ ಇದೆ, ಮಗು ದೊಡ್ಡದಾಗಿದೆ ಅಂತಂದರೆ ಆವಾಗ ಅದಕ್ಕೆ ಸಮಸ್ಯೆ ಆಗಬಹುದು. ಸೊ ಅದು ಬರೋಕ್ಕೆ ಸಮಸ್ಯೆ ಆದರೆ ಅಥವಾ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಆವಾಗ ಸಡನ್ ಆಗಿ ಸಿಸೇರಿಯನ್ ಸೆಕ್ಷನ್ ಮಾಡಬೇಕಾಗಬಹುದು, ಸಡನ್ ಆಗಿ ಫಾರ್ಸೆಪ್ಸ್ ಡೆಲಿವರಿಗೆ ಅದು ಪ್ರಿಪರೇಷನ್ ಇರಲ್ಲ. ಸೊ ಹಾಗಾಗಿ ಅದು ಡಿಲೇ ಆಗತ್ತೆ. ಸೊ ಎಷ್ಟು ಡಿಲೇ ಆಗತ್ತೋ ಮೆದುಳಿಗೆ ಆಮ್ಲಜನಕ ಹೋಗೋದಷ್ಟೇ ಡಿಲೇ ಆಗ್ತಾ ಇರುತ್ತೆ. ಸೊ ಕೆಲವ್ರಿಗೆ ನೀವು ಕೇಳಿರ್ತೀರಾ, ತುಂಬ ನೀರು ಹೋಗ್ಬಿಟ್ಟಿರುತ್ತೆ ಮನೆಯಲ್ಲಿ, ನೀರು ಕಡಿಮೆ ಆಗೋಗಿದೆ ಅಂದರೆ ಗರ್ಭಚೀಲದಲ್ಲಿ, ಸೊ ಆಲಿಗೋಹೈಡ್ರಾಮ್ನಿಯಾಸ್ ಅಂತ ಏನಂತೀವೋ ಅದು. ಸೊ ಆ ನೀರು ಹೋದ್ರೆ ಅದಕ್ಕೆ ಆಕ್ಚುಲಿ ಪೌಷ್ಟಿಕಾಂಶ ಅದರಲ್ಲೇ ಬರೋದು. ಸೊ ಅದೇನು ಮಾಡ್ಕೊಳುತ್ತೆ, ಅದು ಒಳಗಡೆನೆ ಮೆಕೋನಿಯಂ ಅಂದರೆ ಅದರ ಗಲೀಜು ಏನಿರುತ್ತೋ ಅದು ಅದರದ್ದು ಊಟದ ನಾಳದಲ್ಲಿ ಸೇರ್ಕೊಂಡು ಉಸಿರಾಡಕ್ಕೆ ತೊಂದರೆ ಆಗ್ಬಿಡೋದು. ಅಥವಾ ವಂಶ ಬಳ್ಳಿ ಅಂತ ಏನಂತೀವಿ, ಅಂಬ್ಲಿಕಲ್ ಕಾರ್ಡ್, ಒಂದೊಂದ್ಸತಿ ಅದಕ್ಕೆ ಸುತ್ಕೊಂಡಿರುತ್ತೆ. ಸೊ ಈ ಥರ ಸಿಚುವೇಶನ್ಸ್ ಎಲ್ಲ ನಿಮ್ಮ ಆಬ್ಸ್ಟಿಟಿಷಿಯನ್ಸ್ಗೆ ಸ್ಕ್ಯಾನಿಂಗ್ ಮಾಡುವಾಗ ಖಂಡಿತ ಗೊತ್ತಾಗುತ್ತೆ. ಸೊ ಅವ್ರು ಅದನ್ನು ಡಿಸ್ಕಸ್ ಮಾಡಿ ನಿಮಗೆ ಮುಂಚೆನೇ ಪ್ರಿಪೇರ್ ಮಾಡಿರ್ತಾರೆ, ಇಲ್ಲ ನಿಮಗೆ ನಾರ್ಮಲ್ ಡೆಲಿವರಿ ಆಗತ್ತಾ ಅಥವಾ ಏನೇನೋ ಪ್ರಾಬ್ಲಮ್ಸ್ ಇದ್ದರೆ ಸಿ-ಸೆಕ್ಷನ್, ಎಲೆಕ್ಟಿವ್ ಸಿ-ಸೆಕ್ಷನ್ ಮಾಡೋ. ಸೊ ಆ ಥರ ನೀವು ಡಿಸ್ಕಸ್ ಮಾಡಿಕೊಂಡ್ರೆ ಸೊ ನಾರ್ಮಲ್ ಹೆಲ್ದಿ ಮಗು ಹುಟ್ಟೋ ಸಾಧ್ಯತೆಗಳು ಇರ್ತವೆ. ಅಂದ್ರೆ ಒಟ್ಟಾರೆ ಮೇಡಮ್ ಏನಂತ ಹೇಳಿದ್ರೆ, ಒಂದು ಮೆಡಿಕಲಿ ಕೂಡ ತೊಂದರೆ ಆಗುತ್ತೆ, ಪ್ಲಸ್ ಫಿಸಿಕಲಿ ಎಲ್ಲರೂ ಜೊತೆಲಿ ಇರೋರು ಸುತ್ತಮುತ್ತ ಅವರು ಡಿಸ್ಟರ್ಬ್ ಆಗ್ಬಿಡ್ತಾರೆ. ಆಮೇಲೆ ಕೆಲವರಿಗೆ ಆ ಥರ ಇರುತ್ತೆ ಪಬ್ಲಿಕ್, ಇಷ್ಟು ದಿನ ಟೆಸ್ಟ್ಗೆ ಹೋಗಿದ್ವಿ ಡಾಕ್ಟರ್ ಏನು ಹೇಳಿಲ್ಲ, ಈಗ ಸಡನ್ ಆಗಿ ಸಿಸೇರಿಯನ್ ಸೆಕ್ಷನ್ ಅಂತ ಹೇಳ್ತಾ ಇದ್ದಾರೆ, ಯಾಕಿರಬಹುದು ಅಂತ. ಸೊ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಟೆಸ್ಟ್ಗೆ ಹೋದಾಗ ನಿಮ್ಮ ಡಾಕ್ಟರ್ ಹತ್ರ ನೀವು ಅದನ್ನು ಕನ್ಸಲ್ಟ್ ಮಾಡಿ, ಇದೆಲ್ಲ ಇದೆಯೋ ಇಲ್ವೋ, ಏನಿದೆ ಅವೇರ್ನೆಸ್ ಇಲ್ದಿದ್ದಾಗ ಡಿಸ್ಕಸ್ ಮಾಡಲ್ಲ ಕೆಲವರು. ಓಕೆ, ಅವೇರ್ನೆಸ್ ಇತ್ತು ಅಂತ ಅಂದ್ರೆ ಅವರು ಡಿಸ್ಕಸ್ ಮಾಡಿ, ಸಿ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರಿಗೂ ಒಂದು ಹೆಲ್ದಿ ಬೇಬಿ ಬೇಕು, ಗಂಡಿರ್ಬೋದು ಹೆಣ್ಣಿರ್ಬೋದು, ಎವ್ರಿಬಡಿ ವಾಂಟ್ಸ್ ಅ ಹೆಲ್ದಿ ಬೇಬಿ. ಡಾಕ್ಟರ್, ಹಂಗಿದ್ರೆ ಇವಾಗ ನಾವಂದ್ರೆ ಕಿವಿಗೆ ಸಂಬಂಧಪಟ್ಟಂತೆ ಅದರ ಬೇಸಿಕ್ ಮೇನ್ ಇನ್ಫಾರ್ಮೇಶನ್ಸ್ ಏನ್ ಬೇಕೋ ಅದನ್ನ ಮಾತಾಡ್ಕೊಂಡು ಬಂದ್ವಿ. ಈಗ ಮುಖ್ಯವಾಗಿ ಯಾವೆಲ್ಲ ಸಮಸ್ಯೆಗಳು ಕಾಣುತ್ತೆ ಕಿವಿನಲ್ಲಿ ಮಕ್ಕಳಲ್ಲಿ? ಸಾಮಾನ್ಯವಾಗಿ ಒಂದು ಇದು ಬೆಳವಣಿಗೆಯಲ್ಲಿ ಆಗುವಂಥದ್ದು. ಇದರಲ್ಲಿ ಕಿವಿಯಲ್ಲಿ 3 ಭಾಗ ಇರುತ್ತೆ. ಹೊರಕಿವಿ, ನೀವೇ ಆಕಾರದಲ್ಲಿ ಏನು ನೋಡ್ತಾ ಇದ್ದೀರೋ ಇದು ಹೊರಕಿವಿ. ಸೊ ಇದು ಬರೀ ಆಕಾರಕ್ಕಷ್ಟೇ ಬೇಕಾಗಿರೋದು. ಈ ಪ್ರಿಮಿಟಿವ್ ಅನಿಮಲ್ಸ್ ಅಲ್ಲಿ ಲೋಕಲೈಸಿಂಗ್ ಬೇಕಾಗುತ್ತದು, ಬಟ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಅದಕ್ಕೆ ಅಷ್ಟೊಂದು ರೋಲ್ ಇರಲ್ಲ. ಸೊ ಇದು ಒಂದು ನಾಳ, ಇದರಿಂದ ಒಂದು ನಾಳ ಹೋಗುತ್ತೆ, ಅದಾದ್ಮೇಲೆ ಟಮಟೆ ಇರುತ್ತೆ, ಟಮಟೆ ಆದ್ಮೇಲೆ ಒಂದು 3 ಮೂಳೆ ಇರುತ್ತೆ, ಆಮೇಲೆ ನರಮಂಡಲ. ಸೊ ಇದಿಷ್ಟು ಭಾಗ ಇರುತ್ತೆ. ಸೊ ನಾರ್ಮಲಿ ಮಕ್ಕಳಲ್ಲಿ ಈ ಹೊರಕಿವಿಯಲ್ಲಿ ಆಗುವಂಥ ಸಮಸ್ಯೆಗಳು ಯಾವುದು ಜಾಸ್ತಿ ಕಿವುಡ್ತನ ಬರೋದಿಲ್ಲ. ಅಟ್ ದ ಮೋಸ್ಟ್ 5 or 10 ಡೆಸಿಬಲ್, ಗುಗ್ಗೆ ಗಟ್ಟಿ ಆಗಿಬಿಟ್ರೆ ಅದು ಒಂದು 5 or 10 ಡೆಸಿಬಲ್, ಅಷ್ಟೊಂದು ತೀವ್ರತೆ ಇರಲ್ಲ ಅದರಲ್ಲಿ. ಬಟ್ ಮಧ್ಯದ ಭಾಗದಲ್ಲೋ ಅಥವಾ ಒಳಕಿವಿಯಲ್ಲಿ ತೊಂದರೆಗಳು ಕಾಣಿಸ್ಕೊಂಡ್ರೆ ಆ ತೀವ್ರತನದ ಕಿವುಡ್ತನ ಉಂಟು ಮಾಡ್ತವೆ. ಸೊ ಹಾಗಾಗಿ ಮಧ್ಯದ ಭಾಗದ ಕಿವಿದು ಸಮಸ್ಯೆಗಳು ಕಾಣಿಸ್ಕೋಬಹುದು. ಮಧ್ಯ ಭಾಗದ ಕಿವಿಯಲ್ಲಿ ಸಮಸ್ಯೆ ಬಂತು ಅಂತ ಅಂದರೆ ನೋವು ಕಾಣಿಸ್ಕೋಬಹುದು, ಕ್ಯೂ ಥರ ಸೋರಬಹುದು, ಟಮಟೆ ತೂತಾಗಬಹುದು, ಅಥವಾ ಮೂಳೆಗಳು ಕೊಳ್ತು ಹೋಗ್ಬೋದು, ಅಥವಾ ಮೆದುಳಿಗೆ ಕಿವಿ ಹತ್ರ ಇರೋದ್ರಿಂದ ಕಿವಿಯಲ್ಲಿರೋ ಸೋಂಕು
ಮೆದುಳಿಗೆ ಹೋಗೋ ಸಾಧ್ಯತೆಗಳು ಇರುತ್ತೆ. ಓಕೆ. ಸೊ ಆ ಥರ ಆಗಿ ಫಿಟ್ಸ್ ಎಲ್ಲ ಬರುವಂಥದ್ದು. ಸೊ ಅದು ತುಂಬ ತೀವ್ರತೆ ಇನ್ಫೆಕ್ಷನ್ಸ್ ಅದೆಲ್ಲ. ಹಾಗೆ ಒಳಕಿವಿ ಈ ಇನ್ಫೆಕ್ಷನ್ಸ್ ಮಧ್ಯಭಾಗದಿಂದ ಒಳಕಿವಿಗೆ ಹೋಗೋದು ತುಂಬ ಸುಲಭ, ಯಾಕಂದರೆ ನ್ಯಾಚುರಲ್ ಪೋರ್ಟಲ್ಸ್ ಇದೆ. ಓಕೆ. ಸೊ ಮೂಳೆಗಳಲ್ಲಿ ಸೂಚರ್ ಲೈನ್ಸ್ ಅಂತ ಏನಿರ್ತೀವೋ ಅದು ಅಥವಾ ರಕ್ತದ ಮೂಲಕನೋ ಒಳಕಿವಿಗೂ ಅದು ಹರಡ್ಬಿಟ್ಟು ನರಕ್ಕೂ ನರಮಂಡಲಕ್ಕೂ ತೊಂದರೆ ಆಗುವಂಥ ಸಾಧ್ಯತೆಗಳು ಇರ್ತವೆ. ಓಕೆ. ಅಥವಾ ಇದೆಲ್ಲ ನಾರ್ಮಲ್ ಆಗಿ ಬೆಳವಣಿಗೆ ಆಗಿ ನರಗಳ ಬೆಳವಣಿಗೆಯಲ್ಲೂ ಇರಬಹುದು, ಅಂದ್ರೆ ಇರಬಹುದು, ಅದು ಕೆಲಸ ಮಾಡದಿರ ಇರಬಹುದು. ಸೊ ಆ ಥರ ಸಮಸ್ಯೆಗಳು. ಸೊ ಇದೆಲ್ಲ ಸಮಸ್ಯೆಗಳು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರ ಜೊತೆಗೆ ಕಿವಿಗೂ ಮೂಗಿಗೂ ಸಂಬಂಧ ಇರುತ್ತೆ. ಹೌದು. ಮೂಗಿನಿಂದ ಒಂದು ಯುಸ್ಟೇಷನ್ ಟ್ಯೂಬ್ ಅಂತ ಏನಿತ್ತೋ ಅದು ಕಿವಿಗೆ ಹೋಗುತ್ತೆ. ಸೊ ಮೂಗಲ್ಲಾಗೋ ಸೋಂಕು ಆ ಯುಸ್ಟೇಷನ್ ಮೂಲಕ ಕಿವಿಗೆ ಹರಡೋ ಸಾಧ್ಯತೆಗಳು ಇರ್ತವೆ. ಸೊ ಮೂಗಲ್ಲೇನ ದುರ್ಮಾಂಸ ಬೆಳ್ಕೊಂಡ್ರೆ ಅದು ಕಿವಿ ಸಮಸ್ಯೆಗಳು ಕಾಣಿಸ್ಕೋಬಹುದು. ಅಲರ್ಜಿ ಇರೋರಿಗೆ ಕಿವಿ ಸಮಸ್ಯೆಗಳು ಕಾಣಿಸ್ಕೋಬಹುದು. ಸೊ ಸಣ್ಣ ಮಕ್ಕಳಲ್ಲಿ ಶೀತದ ಗಂಟುಗಳು ಕಾಣಿಸ್ಕೋಬಹುದು. ಸೊ ನಾರ್ಮಲಿ ನಿಮ್ಮ ಡಾಕ್ಟರ್ ಹತ್ರ ಹೋದಾಗ ಸಣ್ಣ ಮಕ್ಕಳ ಡಾಕ್ಟರ್ ಹತ್ರ ಹೋದಾಗ ಟಾನ್ಸಿಲ್ ಆಗಿದೆ ಅಥವಾ ಎಡಿನೋಯ್ಡ್ಸ್ ಆಗಿದೆ ಅಂತ ಹೇಳೋದು ಕೇಳಿಸ್ಕೊಂಡಿರ್ತೀರ. ಸೊ ಇದೆಲ್ಲ ಸೋರ್ಸ್ ಆಫ್ ಇನ್ಫೆಕ್ಷನ್ ಆಗುತ್ತೆ. ಸೊ ಕಿವಿಗೆ ಹರಡುವಂಥದ್ದು. ಸೊ ಇದರ ಸಮಸ್ಯೆಗಳನ್ನ ಕರೆಕ್ಟ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಆ ಕಿವಿ ಸಮಸ್ಯೆ ಸರಿ ಹೋಗುವಂಥ ಸಾಧ್ಯತೆ. ಸೊ ಇಷ್ಟೆಲ್ಲ ಕಾರಣಗಳಿಂದ ಮಕ್ಕಳಲ್ಲಿ ಇನ್ನೊಂದೇನು ಅಂತಂದರೆ ಮಕ್ಕಳಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ. ನಾರ್ಮಲ್ ಮಕ್ಕಳಲ್ಲಿ ಅವರು ಕಿವಿಗೆ ಏನಾನ ಹಾಕೊಳ್ಳೋದು ಮಾಡ್ತಾರೆ. ನಿಜ. ಹೌದು ಹೌದು. ಓಕೆ. ಏನೋ ಹುಣಸೆ ಇನ್ನೊಂದು ಮಗು ಎಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಕಿಡ್ಸ್ ನೋಡಿದ್ರೆ ನೀವು ಕ್ಯೂರಿಯಾಸಿಟಿ ಆ ಮಗು ಕಿವಿಯಲ್ಲಿ ಇದನ್ನ ಹಾಕ್ಬಿಡುತ್ತೆ. ಅಥವಾ ಮಲಗಿದ್ದಾಗ ಅವ್ರ ಪೇರೆಂಟ್ಸ್ಗೆ ಎಷ್ಟೊಂದು ಸತಿ ಮಕ್ಕಳು ಮಾಡಿರ್ತಾರೆ ಆ ಥರ ಒಳಗಡೆ ಏನನ್ನ ಹಾಕ್ಬಿಡೋದು. ಅಥವಾ ಅವ್ರ ಕಿವಿ ಒಳಗೆ ಅವರೇ ದೊಡ್ಡವ್ರನ್ನ ನೋಡಿರ್ತಾರೆ, ಅನುಕರಣೆ ಮಾಡ್ತಾರೆ, ಅವ್ರು ಬಡ್ಸ್ ಹಾಕೊಳ್ಳೋದು ನೋಡಿರ್ತಾರೆ. ಸೊ ಇವರು ಅದೇ ಥರ ಮಾಡಕ್ಕೆ ಹೋಗಿ ಕಿವಿಗೆ ಡ್ಯಾಮೇಜ್ ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿರ್ತವೆ. ಈ ಥರ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಅಂತ. ಫೈನ್ ಡಾಕ್ಟರ್. ಅಂದರೆ ಹಾಗಿದ್ರೆ ಅಂದರೆ ನೀವು ಡಯಾಗ್ನೈಸ್ ಮಾಡಿ ಈಗ ನೆಕ್ಸ್ಟ್ ಸ್ಟೇಜ್ ಅಂದರೆ ಟ್ರೀಟ್ಮೆಂಟ್. ಅಂದರೆ ನಿಮ್ಮ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಲ್ಲಿಗೆ ಬಂದಾಗ ಯಾವ ರೀತಿಯಾಗಿ ಆ ಪ್ರೊಸೆಸ್ ಇರುತ್ತೆ? ಓಕೆ. ಅದು ನಿಮ್ಗೆ ಗೊತ್ತಿರಂಗೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ನು. ಇಟ್ಸ್ ಅನ್ ಆಟೋನಾಮಸ್ ಬಾಡಿ. ಸುಮಾರು ವಿಭಾಗಗಳಿದೆ ಅದರಲ್ಲಿ. ಸೊ ನಾರ್ಮಲಿ ಫಸ್ಟ್ ಪ್ರೋಸೆಸ್ ಏನಂದರೆ ರಿಜಿಸ್ಟ್ರೇಷನ್. ಸೊ ನಮ್ಮಲ್ಲಿ 2 ಥರ ರಿಜಿಸ್ಟ್ರೇಷನ್ ಇದೆ. ಒಂದು ವಾಕ್ ಇನ್ ಮಾಡ್ಕೋಬೋದು, ಇನ್ನೊಂದು ಆನ್ಲೈನ್ ಅಪಾಯಿಂಟ್ಮೆಂಟ್ಸ್. ಸೊ ಒಂದು ಸತಿ ದೂರ ಊರಿಂದ ಬರೋರು ಕನ್ಫರ್ಮೇಟರಿ ಅಪಾಯಿಂಟ್ಮೆಂಟ್ಸ್ ಬೇಕಾಗುತ್ತೆ. ಅದರಿಂದ ಅವರು ಆನ್ಲೈನಲ್ಲಿ ಅಪಾಯಿಂಟ್ಮೆಂಟ್ ತೊಗೊಳ್ಳೋ ಅಂಥ ವ್ಯವಸ್ಥೆ ಕೂಡ ಇರುತ್ತೆ. ಸೊ ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಅವ್ರಿಗೆ ಹಿಸ್ಟ್ರಿ ಟೇಕಿಂಗ್ ಅಂದರೆ ಏನು ಸಮಸ್ಯೆ, ಸುಮಾರು ವಿಭಾಗಗಳಿರೋದ್ರಿಂದ ಕರೆಕ್ಟ್ ವಿಭಾಗಕ್ಕೆ ಅವ್ರನ್ನ ಕಳಿಸ್ಬೇಕಲ್ಲ. ಸೊ ಒಂದು ಹಿಸ್ಟ್ರಿ ಟೇಕಿಂಗ್ ಪ್ರೊಸೆಸ್ ಇರುತ್ತೆ, ಒಂದು 5-10 ಮಿನಿಟ್ಸ್. ಆಮೇಲೆ ರೆಲೆವೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಕಳಿಸ್ತಾರೆ. ಇವಾಗ ಕಿವಿ ಸಮಸ್ಯೆಗಳಿದ್ದರೆ ಫಸ್ಟು ENT ಕ್ಲಿಯರೆನ್ಸ್ ತೊಗೊಂಡು ಆಮೇಲೆ ಮಿಕ್ಕಿದ್ದು ಆಡಿಯಾಲಜಿ ಟೆಸ್ಟ್ಗೆಲ್ಲ ENT ಕ್ಲಿಯರೆನ್ಸ್ ಬೇಕಾಗುತ್ತೆ ಅವ್ರಿಗೆ. ಈ ಆಡಿಯಾಲಜಿ ಟೆಸ್ಟ್ ಮಾಡಬೇಕಾಗ ಅದೇ ಸ್ಪೀಚ್ದೇನೋ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅವರೂ ರೆಫರಲ್ ಕೊಡ್ತಾರೆ ENTಗೆ. ಈಗ ನಾಲ್ಗೆಲೇನೋ ಸಮಸ್ಯೆ ಇದೆಯಾ ಅಥವಾ ಮಾತಾಡೋ ನಾಳದಲ್ಲಿ ವೋಕಲ್ ಟ್ರ್ಯಾಕ್ಟಲ್ಲಿ ಏನೇನೋ ಪ್ರಾಬ್ಲಮ್ಸ್ ಇದೆಯಾ ಅಂತ. ಸೊ ಅದೆಲ್ಲ ಮಾಡಿ ಹತ್ರ. ಸೊ ಸೈಕಾಲಜಿ ರಿಲೇಟೆಡ್ ಪ್ರಾಬ್ಲಮ್ಸ್ದಿಂದನೂ ಮಕ್ಕಳು ಮಾತಾಡೋಲ್ಲ. ಸೊ ಅವರು ರೆಫರ್ ಮಾಡುವಂಥ ಸೊ ಒಂದು ಹಿಸ್ಟ್ರಿ ಟೇಕಿಂಗ್ ಯೂನಿಟ್ ಅಲ್ಲಿರೋದ್ರಿಂದ ರೆಲೆವೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ರೆಫರ್ ಮಾಡೋಕ್ಕೆ ಆಗುತ್ತೆ. ಸೊ ಇದರಲ್ಲಿ ಆಮೇಲೆ ನಾರ್ಮಲಿ ಆಡಿಯನ್ಸ್ಗೆ ಗೊತ್ತಾಗಬೇಕಾಗತ್ತೆ ಅದು ಕಾಸ್ಟ್ ಏನೇನಾಗತ್ತಾ ಅಥವಾ ರಿಜಿಸ್ಟ್ರೇಷನ್ಗೆ ಬರಬೇಕಾದ್ರೆ ಏನೆಲ್ಲ ತರಬೇಕಾಗತ್ತೆ ನಾವು ಅಂತ. ಸೊ ನೀವು ಆ್ಯಕ್ಚುಲಿ ಒಂದು ನಿಮ್ಮದು ಯೂನಿಕ್ ಇವಾಗ ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇದ್ದೇ ಇರುತ್ತೆ, ಅಥವಾ ವೋಟರ್ಸ್ ID ಕಂಪಲ್ಸರಿ ಎಲ್ಲ ಸಿಟಿಸನ್ಸ್ ಹತ್ರ ಇರುತ್ತೆ. ಸೊ ಅದರದೊಂದು ಕಾಪಿ ತೊಗೊಂಬಂದ್ರಿ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಸ್ಲ್ಯಾಬ್ ಸಿಸ್ಟಮಲ್ಲಿ ಚಾರ್ಜ್ ಮಾಡ್ತಾರೆ. ಸೊ BPL ಕಾರ್ಡ್ ಹೋಲ್ಡರ್ಸ್ಗೆಲ್ಲ ಅದು ಫ್ರೀ ಇರುತ್ತೆ. ಅಂದರೆ ಆಲ್ ದಿ ಇವ್ಯಾಲ್ಯೂಯೇಷನ್ಸ್, ಒಂದು ಡಾಕ್ಟರ್ ಕನ್ಸಲ್ಟೇಷನ್ ಇರ್ಬೋದು, ಇವ್ಯಾಲ್ಯೂಯೇಷನ್ಸ್ ಆಲ್ ದಟ್ ಬಿಕಮ್ ಫ್ರೀ. ಅವ್ರವ್ರನ್ನ ಇನ್ಕಮ್ನ ಏನಾರ ಡಿಕ್ಲೇರ್ ಮಾಡ್ಕೊಂಡಿದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ಸ್ಲ್ಯಾಬ್ ಅಂತ ಇರುತ್ತೆ ಬೇಸ್ಡ್ ಆನ್ ದೇರ್ ಇನ್ಕಮ್. ಸೊ ಹಾಗಾಗಿ ಅದು ನಾಮಿನಲ್ ಚಾರ್ಜಸ್ ಇರುತ್ತೆ. ಇಟ್ಸ್ ಡೆಫಿನೆಟ್ಲಿ ಮಚ್ ಮೋರ್ ರೀಸನೇಬಲ್ ದೆನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್. ಅದೇ ವೀಕ್ಷಕರೇ, ನಾನು ಮತ್ತೆ ನಿಮಗೆ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ ಮೈಸೂರಿನಲ್ಲಿರುವಂಥ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅಂದರೆ ಒಂದು ನಿಮ್ಮನ್ನು ನೋಡುವಂಥದ್ದು ಅಂದರೆ ಹೇಗಿದೆ ವ್ಯವಸ್ಥೆಗಳು ಅಂದರೆ ನಿಮಗೆ ರೋಗಿಯಾಗಿದ್ದಲ್ಲಿ ನಿಮ್ಮನ್ನು ಕೂಲಂಕುಷವಾಗಿ ಗಮನಿಸಿ ನೋಡಿ ಅದಕ್ಕೆ ಏನು ಚಿಕಿತ್ಸೆ ಕೊಡ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆ ಹೀಗೆ ಸಾಕಷ್ಟು ವಿಭಾಗಗಳಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಒಂದು ಚಿಕಿತ್ಸೆ ಸಿಗುತ್ತೆ. ಜೊತೆಗೆ ಏನಂತ ಹೇಳಿದ್ರೆ ತುಂಬ ಕಡಿಮೆ ದರ. ಇವಾಗ ಮೇಡಮ್ ಹೇಳಿದಾಗೇ ಅಂದರೆ ಅಲ್ಲೊಂದು ಅಷ್ಟು ಬೇರೆ ಬೇರೆ ವಿಭಾಗಗಳಿರೋದ್ರಿಂದ ನಿಮಗೆ ಆದಷ್ಟು ಕಡಿಮೆ ದರದಲ್ಲಿ ಕೆಲವು ಸಂಪೂರ್ಣವಾಗಿ ಉಚಿತವಾಗಿ ಕೂಡ ಸಿಗೋದ್ರಿಂದ ದಯವಿಟ್ಟು ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೇಡಮ್ ಈಗ ಕಿವಿ ತೊಂದರೆಗಳು ಅಂತ ಹೇಳಿದಾಗ ಚಿಕಿತ್ಸಾ ಕ್ರಮ ಅಂತ ಹೇಳಿದ್ರೆ ಯಾವ್ಯಾವ ರೀತಿಯ ಚಿಕಿತ್ಸೆಗಳಿದೆ ಮೇಡಮ್?
ಚಿಕಿತ್ಸಾ ಕ್ರಮನ 2 ಭಾಗದಲ್ಲಿ ವಿಂಗಡಿಸ್ಬೋದು. ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್, ಸರ್ಟನ್ ಪ್ರಾಬ್ಲಮ್ಸ್ಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಇರುತ್ತೆ, ಕೆಲವೊಂದಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾಗ್ತವೆ. ಓಕೆ, ಇನ್ನೊಂದು ಕೆಲವಕ್ಕೆ ಶಸ್ತ್ರಚಿಕಿತ್ಸೆ ಪ್ಲಸ್ ರಿಹ್ಯಾಬಿಲಿಟೇಷನ್ ಬೇಕಾಗುತ್ತೆ. ಸೊ ನನ್ನ ಪ್ರೀವಿಯಸ್ ಕೊಲೀಗ್ಸ್ ಎಲ್ಲ ನಿಮ್ಗೆ ಹೇಳಿರ್ತೀರ, ಹಿಯರಿಂಗ್ ಏಡ್ ಫಿಟ್ ಮಾಡೋದು, ಥೆರಪಿ ಕೊಡೋದು, ಅದೆಲ್ಲ. ಸೊ ಅದೆಲ್ಲ ರಿಹ್ಯಾಬ್ ಅಂತ ನಾವೇನು ಹೇಳ್ತೀವೋ. ಸೊ ಕೆಲವೊಂದು ಸಮಸ್ಯೆ ಅಂದರೆ ಫಸ್ಟ್ ಈ ಕಿವಿಗೆ ಆಗುವಂಥ ಸಮಸ್ಯೆಗಳಲ್ಲೂ ಏನೆಲ್ಲ ಚಿಹ್ನೆಗಳಿರುತ್ತೆ, ಅಂದರೆ ಸಿಂಪ್ಟಮ್ಸ್ ಏನೆಲ್ಲ ಪ್ರೆಸೆಂಟ್ ಮಾಡ್ಬೋದು. ನೋವು ಕಾಣಿಸ್ಕೋಬೋದು, ಸೋರುವಿಕೆ ಇರ್ಬೋದು, ಕಿವಿಯಲ್ಲಿ ವಾಸನೆ ಬರ್ಬೋದು, ರಕ್ತಸ್ರಾವ ಆಗ್ಬೋದು, ಕೇಳಿಸೋದು ಕಡಿಮೆ ಆಗಬಹುದು. ಓಕೆ, ಅಥವಾ ಅದು ಮೆದುಳಿಗೆ ಹೋಯಿತು ಅಂತಂದರೆ ಸ್ವಲ್ಪ ಫಿಟ್ಸ್ ಬರುವಂಥ ಅಥವಾ ತಲೆನೋವು ಅಥವಾ ವಾಂತಿ ಆಗುವಂಥ ಸಾಧ್ಯತೆಗಳು, ಇದೆಲ್ಲ ಸಿಂಪ್ಟಮ್ಸು. ಅಥವಾ ದೇಹದ ಸಮತೋಲನ, ವರ್ಟ್ಯಾಗೋ ಪ್ರಾಬ್ಲಮ್ ಅಂತ ಏನಂತೀವೋ ಅದು ರಿಲೇಟೆಡ್. ಅಥವಾ ಕಿವಿಗಳಲ್ಲಿ ಶಬ್ದ ಬರ್ಬೋದು, ಟಿನಿಟಸ್ ಅಂತ ಏನಂತೀವೋ. ಕೆಲವ್ರು ಬಂದು ಹೇಳ್ತಾರೆ, ಮ್ಯಾಮ್ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಬರೀ ಕಿವಿಯಲ್ಲಿ ಶಬ್ದ ಬರ್ತಾ ಇರುತ್ತೆ ಯಾವಾಗಲೂ, ಸೈಲೆಂಟ್ ಆಗಿದ್ದಕ್ಕೆ ಶಬ್ದ ತುಂಬ ಜಾಸ್ತಿ ಆಗುತ್ತೆ ಅನ್ನೋಂಥ ಅದು. ಸೊ ಈ ಸಿಂಪ್ಟಮ್ಸಲ್ಲಿ ಇರೋರೆಲ್ಲರೂ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಟ್ರೀಟ್ಮೆಂಟ್ ತೊಗೋಬೋದು, ಈ ಥರ ಪ್ರಾಬ್ಲಮ್ಸ್ ಇರೋ. ಇದರಲ್ಲಿ ನೋವು, ಸೋಂಕು ಇವೆಲ್ಲ ಮೆಡಿಕಲ್ ಮ್ಯಾನೇಜ್ಮೆಂಟ್ಗೆ ಅಮೆನೇಬಲ್. ಅಂದರೆ ಅದಕ್ಕೆ ಸೆಕ್ಷನ್ ಕ್ಲಿಯರೆನ್ಸ್ ಮಾಡಿನೋ ಆ ಕ್ಯೂ ಎಲ್ಲ ತೆಗೆದು ಔಷಧಿಗಳು ಅಥವಾ ಡ್ರಾಪ್ಸ್ಗಳು ಕೊಟ್ಟು ಸರಿ ಮಾಡಬಹುದಾದಂಥ ತೊಂದರೆಗಳು. ಸೊ ಅದೇ ಈಗ ಸುಮಾರು ಪೊರೆ ಎಲ್ಲ ತೂತಾಗಿ ಕೆಲವೊಂದು ಸತಿ ಏನಾಗಿರುತ್ತೆ, ನೀವು ಔಷಧಿ ಎಲ್ಲ ಕೊಟ್ಟಿರ್ತೀರಾ, ನೋವು ಸೋಂಕು ಅದೆಲ್ಲ ನಿಂತಿರುತ್ತೆ, ಬಟ್ ಕೇಳೋ ಪ್ರಮಾಣ ನಾರ್ಮಲ್ಗೆ ಬಂದಿರಲ್ಲ. ಸೊ ನಿಮಗೆ ಗೊತ್ತಿರುತ್ತೆ ಅದು ಟಮ್ಟೆಲು ತೊಂದರೆ ಆಗಿರಬೇಕು ಅಥವಾ ಮೂಳೆಗಳಲ್ಲಿ ತೊಂದರೆ ಆಗ್ಬೋದು ಅಂತ. ಇದನ್ನ ನೀವು ಸರ್ಜರಿ ಮೂಲಕ ಸರಿ ಮಾಡಿಸ್ಬೋದು. ಓಕೆ, ಸೊ ಅವ್ರದ್ದೇ ಚರ್ಮ ತೆಗೆದು ಓಕೆ ಯು ಕ್ಯಾನ್ ರೀಕನ್ಸ್ಟ್ರಕ್ಟ್, ಇಯರ್ ಡ್ರಮ್ನ ತಿರ್ಗಾ ರೀಕನ್ಸ್ಟ್ರಕ್ಟ್ ಮಾಡಬಹುದು. ಓಕೆ, ಅದೇ ಥರ ಆ ಮೂಳೆಗಳಲ್ಲಿ, ಸೊ ಆ ಮೂಳೆಗಳ ಜೋಡಣೆನೂ ಇಂಪಾರ್ಟೆಂಟು. ಆ ಟಮ್ಟೆ ಆ ಮೂಳೆಗಳ ಕಾಂಟ್ಯಾಕ್ಟಲ್ಲಿ ಇರಬೇಕು. ಸೊ ಆ ಮೂಳೆಗಳು ಕೆಲವೊಂದು ಸತಿ ಕ್ಯೂವಿಂದ ಕೊಳ್ತು ಹೋಗಿ ಸೊ ಡೆಸ್ಟ್ರಾಯ್ ಆಗಿರಬೇಕು. ಸೊ ಅಂತ ಅವಾಗ ಕೊಳ್ತು ಹೋಗಿದ್ರೆ ಅದನ್ನಲ್ಲೇ ಉಳಿಸೋಕ್ಕಾಗಲ್ಲ ನೀವು. ಸೊ ಯು ವಿಲ್ ಹ್ಯಾವ್ ಟು ರೀಪ್ಲೇಸ್ ಇಟ್ ಬೈ ಪ್ರಾಸ್ಥೆಸಿಸ್. ಸೊ ಟೆಫ್ಲಾನ್ ಅನ್ನೋ ಪ್ರಾಸ್ಥೆಸಿಸಿಂದ ರೀಪ್ಲೇಸ್ ಮಾಡ್ಬೋದು. ಅಥವಾ ನಿಮ್ಮ ಮೂಗಿನ ಕಾರ್ಟಿಲೇಜ್ ತಗೊಂಡು ರೀಕನ್ಸ್ಟ್ರಕ್ಟ್ ಮಾಡಿ ಅದನ್ನು ರಿಪ್ಲೇಸ್ ಮಾಡ್ಬೋದು. ಸೊ ಇದು ಕಾಸಿಕ್ಯುಲೋಪ್ಲಾಸ್ಟಿ, ಟಿಂಪೆನೋಪ್ಲಾಸ್ಟಿ ಅಂತ ಸರ್ಜರಿ ಹೆಸರುಗಳು. ಓಕೆ, ಇದೆಲ್ಲ ಮಾಡಬಹುದು. ಅದೇ ಥರ ನೀವು ಕಿವಿ ನರಗಳಲ್ಲಿ ತೊಂದರೆ ಆಗಿದ್ದರೆ ಫಸ್ಟ್ ಟೈಮ್ ತುಂಬ ತೀವ್ರತೆಯಲ್ಲಿತ್ತು ಅಂತಂದರೆ ಹಿಯರಿಂಗ್ ಏಡ್ ಕೊಡ್ತೀವಿ. ಬಟ್ ಹಿಯರಿಂಗ್ ಏಡ್ ಕೆಲಸ ಮಾಡೋಕ್ಕೆ ಸ್ವಲ್ಪ ಭಾಗದ ನರ ಇರಬೇಕು. ಹಿಯರಿಂಗ್ ಏಡ್ ಇಸ್ ಆಂಪ್ಲಿಫಿಕೇಶನ್ ಡಿವೈಸ್, ಅದು ಸೌಂಡ್ನ ಆಂಪ್ಲಿಫೈ ಮಾಡುತ್ತೆ. ಸೊ ಸ್ವಲ್ಪ ಭಾಗದ ನರ ಇದ್ರೇ ಅದು ಆಂಪ್ಲಿಫೈ ಮಾಡೋಕ್ಕಾಗೋದು. ಕೆಲವ್ರಿಗೆ ಆ ಥರ ಹಿಯರಿಂಗ್ ಏಡ್ ಹಾಕಿದ್ರೂ ರೆಸ್ಪಾನ್ಸ್ ಇರೋದಿಲ್ಲ. ಅಂಥವ್ರಿಗೆ ಕಾಕ್ಲಿ ಇಂಪ್ಲಾಂಟ್ ಅನ್ನೋ ಸರ್ಜರೀಸ್ ಇದೆ. ಸೊ ಕಾಕ್ಲಿ ಇಂಪ್ಲಾಂಟ್ ಸರ್ಜರಿ ಏನು ಅಂತಂದರೆ ಒಂದು ಟೈಟಾನಿಯಂ ಎಲೆಕ್ಟ್ರೋಡ್ ಇಂದ ಮಾಡುವಂಥದ್ದು. ಸೊ ಈ ಎಲೆಕ್ಟ್ರೋಡ್ನ ಆ ನರದ ಸಂಪರ್ಕಕ್ಕೆ ತಂದು ಶಸ್ತ್ರಚಿಕಿತ್ಸೆ ಮೂಲಕ ಒಳಭಾಗದ ಕಿವಿಯಲ್ಲಿ ಓಕೆ ಮಾಡಿ ಅದಕ್ಕೆ ಆಚೆ ಕಡೆ ಒಂದು ಸ್ಪೀಚ್ ಪ್ರೊಸೆಸರ್ ಅಂತ ಇರುತ್ತೆ. ಸೊ ಆ ಮೈಕ್ರೋಫೋನ್ ಆ ಸೌಂಡ್ ಸಿಗ್ನಲ್ಸ್ನ ಪಿಕಪ್ ಮಾಡಿಬಿಟ್ಟು ಈ ಟೈಟಾನಿಯಂ ವೈರ್ಸ್ ಮೂಲಕ ಆ ಎಲೆಕ್ಟ್ರೋಡ್ಸು ಆ ನರ್ವ್ನ ಸ್ಟಿಮ್ಯುಲೇಟ್ ಮಾಡಿ ಆ ಸಿಗ್ನಲ್ ಮೆದುಳಿಗೆ ಹೋಗಿ ಅದರಿಂದ ಸೊ ಇದೆಲ್ಲ ಇಂಟರ್ ರಿಲೇಟೆಡ್. ಕಿವಿಯಲ್ಲಿ ನಿಮ್ಮದು ತರಂಗ ಅಷ್ಟೇ ಸೌಂಡು, ಆದರೆ ಮೆದುಳಿಗೆ ಹೋಗುವಾಗ ಅದು ಸ್ಪೀಚ್, ಇಟ್ಸ್ ಅ ಹೈಯರ್ ಫಂಕ್ಷನ್. ಸೊ ಈ ಪ್ರೊಸೆಸಿಂಗ್ ಎಲ್ಲ ಆಗಬೇಕಾಗತ್ತೆ. ಸೊ ಒಂದು ಸ್ಪೀಚ್ ಪ್ರೊಸೆಸರ್ ಬೇಕಾಗತ್ತೆ. ಸೊ ಈ ಥರ ಸರ್ಜರೀಸು ಇರ್ತವೆ. ಬಟ್ ಇದನ್ನು ಮಾಡಬೇಕಾದ್ರೆ ಬರೀ ಸರ್ಜರಿ ಮಾಡಿ ಬಿಟ್ಬಿಡೋಕ್ಕಾಗಲ್ಲ, ಅಥವಾ ಬರೀ ಹಿಯರಿಂಗ್ ಏಡ್ ಹಾಕಿ ಫಿಟ್ ಮಾಡೋಕ್ಕೆ ಅದಕ್ಕೆ ಟ್ರೈನಿಂಗ್ ಬೇಕಾಗುತ್ತೆ. ದಟ್ ಈಸ್ ವೇರ್ ಸ್ಪೀಚ್ ಥೆರಪಿ, ಆಡಿಯಾಲಜಿಸ್ಟ್ ಎಲ್ಲ ಬೇಕಾಗುತ್ತೆ. ಸೊ ಇಟ್ಸ್ ಅ ಮಲ್ಟಿ ಡಿಸಿಪ್ಲಿನರಿ ಟೀಮ್ ವರ್ಕ್. ಸೊ ಈ ಡಾಕ್ಟ್ರು ಬರೀ ಶಸ್ತ್ರಚಿಕಿತ್ಸೆ ಮಾಡಿಬಿಟ್ರೆ ಆ ಮಗು ಮಾತಾಡೋದಿಲ್ಲ. ಸೊ ಅದಕ್ಕೆ ಟ್ರೈನಿಂಗ್ ಬೇಕಾಗುತ್ತೆ, ಸೊ ಥೆರಪಿ ಬೇಕಾಗುತ್ತೆ. ಸೊ ದಟ್ ಈಸ್ ಆಲ್ ಇಂಡಿವಿಜುವಲೈಸ್ಡ್. ಅಂದರೆ ಒಂದು ಮಗು ಇಷ್ಟೇ ಅವಧಿಯಲ್ಲಿ ಮಾತಾಡ್ಬಿಡತ್ತೆ ಅಂತ, ಬಿಕಾಸ್ ದಟ್ ಡಿಪೆಂಡ್ಸ್ ಆನ್ ದಿ ಇಂಟೆಲಿಜೆನ್ಸ್ ಮತ್ತು ಎಷ್ಟು ಹೌ ಲಾಂಗ್ ಈ ಪ್ರಾಬ್ಲಮ್ ಇತ್ತು ಇದೆಲ್ಲನೂ ಇಂಪಾರ್ಟೆಂಟ್. ಕರೆಕ್ಟ್. ಅಂದರೆ ಎಲ್ಲರೂ ಅಷ್ಟೇ ಸುಮ್ಮನೆ ನಮ್ಮ ಪಾಡಿಗೆ ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ವಪ್ಪ, ಸೊ ಎಲ್ಲ ಸರಿ ಹೋಯ್ತು, ಮೆಡಿಸಿನ್ ಕೊಟ್ಬಿಟ್ರು, ಸರ್ಜರಿ ಮಾಡೋರು. ಇಟ್ ಈಸ್ ನಾಟ್ ದಟ್. ಇಟ್ಸ್ ತುಂಬ ದೊಡ್ಡ ಪ್ರೊಸೆಸ್ ಇದೆ, ಅದನ್ನು ಸಮಾಧಾನದಿಂದ ಮಾಡಬೇಕು ಅನ್ನೋದು. ಆ್ಯಂಡ್ ತುಂಬ ಜನ ಇನ್ನೊಂದು ಕೇಳ್ತಾರೆ ಡಾಕ್ಟರ್, ಅಂದರೆ ಇವಾಗ ನಾನು ಹೋದೆ ಮಾಡಿಸ್ಕೊಂಡೆ ಅಥವಾ ಮೆಡಿಸನ್ ಕೊಟ್ಟರು, ಎಸ್ ಇಲ್ಲಿಗೆ ಸರಿ ಹೋಗ್ಬಿಡ್ತಾ, ಮತ್ತೆ ನನಗೆ ಈ ಥರ ಸಮಸ್ಯೆ ಬರಲ್ವಾ ಅಂತ ಕೇಳ್ತಾರೆ. ಸೋಂಕು ಅಂತ ಸಮಸ್ಯೆಗಳೆಲ್ಲ ಇತ್ತು ಅಂತಂದರೆ ಯೂಶಲಿ ಬರೋದಿಲ್ಲ. ಬಟ್ ಅದೇ ನರದ ಸಮಸ್ಯೆಗಳಿತ್ತು ಅಂತಂದರೆ ಒಂದ್ಸತಿ ಅವ್ರಿಗೆ ಅವೇರ್ನೆಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಹಿಯರಿಂಗ್ ಏಡ್ ಹಾಕ್ಕೊಳ್ತಾ ಇರ್ತಾರೆ. ನಾನು ಒಂದು ಈ ಫೀಲ್ಡಲ್ಲಿ ಇದು ಅಬ್ಸರ್ವ್ ಮಾಡಿರೋದೇನು ಅಂತಂದರೆ ಸ್ಪೆಕ್ಟಿಕಲ್ಸ್ಗೆ ಇರೋವಂಥ ಅಕ್ಸೆಪ್ಟೆನ್ಸ್ ಹಿಯರಿಂಗ್ ಏಡ್ಗಿಲ್ಲ. ಹೌದು. ಇವಾಗ ನಿಮಗೆ ಕಣ್ಣು ಕಾಳನ್ನು ಮಂಜಾಗಿದೆ, ಸ್ಪೆಕ್ಟಿಕಲ್ಸ್ ಯೂಸ್ ಮಾಡಬೇಕು ಅಂತಂದರೆ ಪೀಪಲ್ ಆರ್ ರಿಸೆಪ್ಟಿವ್ ಟು ದ್ಯಾಟ್. ಅಂದರೆ ಅದೇ ವೇರ್ ಇಟ್. ಅದೇ ನೀವು ಹಿಯರಿಂಗ್ ಏಡ್ ಹಾಕ್ಕೊಳ್ಳಿ ಅಂತ ಅಂದರೆ ನಮ್ಮದು ನ್ಯೂನತೆ ಕಾಣುತ್ತೆ, ಆ ಒಂದು ಸೋಷಿಯಲ್ ಸ್ಟಿಗ್ಮಾ ಏನಿದೆಯೋ ಅದು.
ಸೊ ಅದನ್ನು ದಟ್ಸ್ ಅ ವೆರಿ ಬಿಗ್ ಚಾಲೆಂಜ್ ಟು ದಿಸ್ ಪ್ರೊಫೆಷನ್. ವೆನ್ ವಿ ಆರ್ ಸಕ್ಸಸ್ಫುಲ್ ಆಫ್ ಎಲಿಮಿನೇಟಿಂಗ್ ದಟ್ ಸ್ಟಿಗ್ಮಾ, ನಾವೇನೋ ಒಂದು ಸ್ವಲ್ಪ ಕೆಲಸ ಮಾಡಿದ್ವಿ ಅಂತ ಅನ್ಸುತ್ತೆ. ಇಲ್ಲ, ಇನ್ಫ್ಯಾಕ್ಟ್ ಅಲ್ಲ ಮೇಡಮ್, ಆಕ್ಚುಲಿ ಖುಷಿ ಪಡ್ಬೇಕಲ್ವಾ. ಸಿ, ಒಂದು ನ್ಯೂನ್ಯತೆ ಇದೆ ಅಂತ ಹೇಳಿದಾಗ ಅದನ್ನ ಸರಿಪಡಿಸೋದಕ್ಕೆ ಒಂದು ದಾರಿ ಇದೆ, ಅದಕ್ಕೊಂದು ಸಾಧನ ಇದೆ, ನಮಗೆ ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ಏನಿದೆ, ನಮ್ಮನ್ನು ನಾವು ಸರಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಒಂದು ಖುಷಿ ಇರಬೇಕಲ್ವಾ. ಅದು ಇರತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ನನಗೆ ಈ ಕ್ವೆಶನ್ ತುಂಬ ಜನ ಕೇಳ್ತಾರೆ. ಹಿಯರಿಂಗ್ ಏಡ್ ಡಿವೈಸ್ ಹಾಕಿದಾಗ ಮ್ಯಾಮ್ ಎರಡು ಕಿವಿಯಲ್ಲಿ ಸಮಸ್ಯೆಗಳಿರ್ತವೆ, ಒಂದು ಕಿವಿಯಲ್ಲಿ ಹಾಕಿದ್ರೆ ಸಾಕಾ ಅಂತ. ನಿಮಗೆ ಎರಡೂ ಕಿವಿದು ಇನ್ಪುಟ್ಸು ಬ್ರೈನಿಗೆ ಬೇಕು. ಹೌದು. ಓಕೆ, ಒಂದು ಕಿವಿಯಲ್ಲಿ ಹಾಕ್ಕೊಂಡ್ರೆ ಇದು ಪ್ರಾಬ್ಲಮ್ದು ಪ್ರಮಾಣತೆ ಕಮ್ಮಿ, ಎರಡಕ್ಕೂ ಹಾಕ್ಕೊಂಡ್ರೆ ತುಂಬ ದೊಡ್ಡ ಪ್ರಮಾಣ. ಆ ಥರ ಇಲ್ಲ, ಆ ಥರ ಅಲ್ಲ ಅದು. ಸೊ ಎರಡೂ ಕಡೆ ಇನ್ಪುಟ್ಸ್ ಬೇಕಾಗಿರುತ್ತೆ. ಬೈಲ್ಯಾಟ್ರಲ್ ಪ್ರಾಬ್ಲಮ್ಸ್ ಇದ್ದಾಗ ಎರಡೂ ಕಡೆ ಇನ್ಪುಟ್ ಹೋದಾಗ ಸಿಮೆಟ್ರಿಕಲ್ ಹಿಯರಿಂಗ್ ಇರುತ್ತೆ. ಸೊ ಬಟ್ ಒಂದು ಕಡೆ ಹಾಕ್ಸೋದೇ ನಮಗೆ ದೊಡ್ಡ ಚಾಲೆಂಜ್. ಅದರಲ್ಲಿ ಮಕ್ಕಳಲ್ಲಿ. ಬಟ್ ನಮಗೆ ಯಾವಾಗಲೂ ನಾವು ಯಾಕೆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತಂದರೆ, ಸಣ್ಣ ವಯಸ್ಸಲ್ಲಿ ಇದು ಒಂದೇ ಒಂದು ಡಿಸೆಬಿಲಿಟಿಯಿಂದ ಅವರು ನಾರ್ಮಲ್ ಸ್ಟ್ರೀಮ್ ಮಕ್ಕಳಿಗೆ ಹೋಗಬೇಕಾಗುತ್ತೆ. ಅವರು ಇಂಟಿಗ್ರೇಟೆಡ್ ಸ್ಕೂಲ್ ಅಥವಾ ನಾರ್ಮಲ್ ಸ್ಕೂಲ್. ಅದಕ್ಕೆ ಸೊ ಅಟ್ ದಿ ಎಂಡ್ ಆಫ್ ರಿಹ್ಯಾಬಿಲಿಟೇಷನ್ ಅದೊಂದು ಆ ಮಗು ಒಂದು ಸೋಷಿಯಲ್ ಬರ್ಡನ್ ಆಗದಿರಾ ಇಟ್ ಶುಡ್ ಬಿ ಏಬಲ್ ಟು ಗೋ ಟು ಅ ನಾರ್ಮಲ್ ಸ್ಕೂಲ್ ಅಂಡ್ ಪರ್ಫಾರ್ಮ್ ಲೈಕ್ ಎನಿ ಅದರ್ ನಾರ್ಮಲ್ ಚೈಲ್ಡ್. ಆ ಥರ. ಓಕೆ ಮೇಡಮ್, ಏನಂತ ಹೇಳಿದ್ರೆ ಅದೇ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಗೆ ಬಂದರೆ ಸಾಕಷ್ಟು ಸೌಲಭ್ಯಗಳು ಅಥವಾ ಏನಿದೆ ಅದಕ್ಕೆಲ್ಲವೂ ಕೂಡ ರೆಕಗ್ನೈಸ್ ಅಥವಾ ಡಯಾಗ್ನೈಸ್ ಮಾಡಿ ಟ್ರೀಟ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಾ. ಸೊ ಮುಖ್ಯವಾಗಿ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ಕಾರ್ಯಕ್ರಮಕ್ಕೆ. ಯಾಕೆಂದರೆ ಈ ಥರ ಮಕ್ಕಳಿದ್ದಾಗ, ಈಗ ದೊಡ್ಡವರು ಅಂದರೆ ಅವ್ರು ಮ್ಯಾನೇಜ್ ಮಾಡಿಬಿಡ್ತಾರೆ, ಆದರೆ ಚಿಕ್ಕ ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ ಪೋಷಕರು, ಮನೆಯಲ್ಲಿರೋರು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿರಬೇಕಲ್ವ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಒಂದೇನು ಅಂತಂದರೆ, ಪೇರೆಂಟ್ಸು ಮಕ್ಕಳ ಮೇಲೆ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ಎಸ್ಪೆಷಲಿ ಈಗ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಾ ಇದೆ. ಸೊ ಎಲ್ಲರೂ ತುಂಬ ಹೆಡ್ಫೋನ್ಸು, ಇಯರ್ಫೋನ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅವ್ರು ವಾಲ್ಯೂಮ್ ಕಂಟ್ರೋಲ್ ಏನಾನ ಜಾಸ್ತಿ ಮಾಡ್ಕೋತಾ ಇದ್ದಾರಾ, ಅಥವಾ ಮಾತಲ್ಲಿ ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಹಿಯರಿಂಗ್ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಮಾತಲ್ಲಿ ತೊದಲೆಲ್ಲ ಬಂದಿರುತ್ತೆ. ಓಕೆ, ಮಿಸ್ ಆರ್ಟಿಕ್ಯುಲೇಷನ್ಸ್ ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆನೂ ಗಮನ ಹರಬೇಕು. ನೋವು ಸೋರೋದು ಅದೆಲ್ಲ ಇತ್ತು ಅಂದರೆ ಸಾಮಾನ್ಯವಾಗಿ ಅವ್ರಿಗೆ ಮಕ್ಕಳಿಗೆ ಸ್ನಾನ ಮಾಡಿಸೋವಾಗ ಅಥವಾ ಮಕ್ಕಳೇ ಹೇಳ್ತವೆ ನೋವಿದೆ ಅದು. ಸೊ ಇವ್ರ ಗಮನಕ್ಕೆ ಬಂದ್ಬಿಡುತ್ತೆ ಈ ಥರ. ದಿಸ್ ಇಸ್ ಅ ಹಿಡನ್ ಡಿಸೆಬಿಲಿಟಿ, ಗೊತ್ತಾಗಲ್ಲ ಅವ್ರಿಗೆ. ಸೊ ಆ ಥರ ಅವ್ರ ಎಚ್ಚರ ವಹಿಸಿ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ರೆ, ಚೆನ್ನಾಗಿ ಓದ್ತಾ ಇದ್ದಿದ್ದು ಮಗುದು ಅಕಾಡೆಮಿಕ್ಸ್ ಕಮ್ಮಿ ಆಗೋದು, ಅಥವಾ ಮಿಸ್ ಆರ್ಟಿಕ್ಯುಲೇಷನ್ಸ್ ಆಗುತ್ತೋ, ಸ್ಪಷ್ಟತೆಯಿಂದ ಮಾತಾಡ್ದಿರ ಇರೋದು, ಅಥವಾ ಟಿವಿ ವಾಲ್ಯೂಮ್ಸ್ ಎಲ್ಲ ಇಂಡೈರೆಕ್ಟ್ ಲೂಸ್ ಇದೆಲ್ಲ ಸ್ವಲ್ಪ ಜೋರಾಗಿ ಹಾಕೊಳ್ಳೋದು, ಅಥವಾ ನೀವೇನೋ ಕೇಳ್ತಾ ಇದ್ರು ಅದಕ್ಕೆ ನಿಮ್ಮ ಫೇಸ್ ನೋಡ್ದಿದ್ರೆ ಅದಕ್ಕೆ ರೆಸ್ಪಾನ್ಸ್ ಇರೋಲ್ಲ ಅಂತ, ಬಿಕಾಸ್ ಇಟ್ ರಿಕ್ವೈರ್ಸ್ ಅ ಲಿಪ್ ಕ್ಲೂ. ಆ ಥರ ಏನಾರ ಮಾಡ್ತಾ ಇದೆಯಾ ನಮ್ಮ ಮಗು ಅಂತ. ಸೊ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮಗೆ ಬೇಗ ಅದು ಕ್ಲೂ ಸಿಗತ್ತೆ ನಿಮಗೆ, ಯುವರ್ ಚೈಲ್ಡ್ ಮೇ ಬಿ ಸಫರಿಂಗ್ ಫ್ರಮ್ ಅ ಹಿಡನ್ ಡಿಸೆಬಿಲಿಟಿ ಅನ್ನೋದು. ಓಕೆ, ನಿಜ ಮೇಡಮ್. ಅಂದರೆ ಮಕ್ಕಳಲ್ಲಿ ಸಮಸ್ಯೆ ಎದುರಿಸ್ತಾರೆ ಕಿವಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ಅದು ಸಾಕಷ್ಟು ಮಜಲಿನಲ್ಲಿದೆ. ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಸೊ ಇನ್ನಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಅಲ್ಲಿ ನಿಮ್ಮಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಖಂಡಿತ ಆಬ್ವಿಯಸ್ಲಿ ಅಖಿಲ ಭಾರತ ಮಟ್ಟದ ಏನು ವಾಕ್ಶ್ರವಣ ಸಂಸ್ಥೆ ಮೈಸೂರಿನಲ್ಲಿದೆ, ಆ ಮೈಸೂರಿನ ಸಂಸ್ಥೆಗೆ ಬಂದರೆ ಸೊ ನೀವೆಲ್ಲರೂ ಇದ್ದೀರಾ ನೋಡೋದಕ್ಕೆ ಅಂತ ಹೇಳಿ ನೀವೇ ಹೇಳಿದ್ದೀರಾ. ಸೊ ಹಾಗಾಗಿ ಅದರ ಉಪಯೋಗವನ್ನು ಅವ್ರು ಪಡ್ಕೊಳ್ಬೇಕು. ಸೊ ಒಟ್ಟಾರೆ ಇಷ್ಟು ಹೊತ್ತು ನಮಗೆ ಮಾಹಿತಿಗಳನ್ನು ಕೊಟ್ಟು ತುಂಬ ವೆರಿ ಸೆಟಲ್ಡ್ ಆಗಿ ನೀವು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀರಾ. ಸೊ ಅದಕ್ಕೆ ನಾನು ಧನ್ಯವಾದ ಹೇಳುವಂಥ ಸಮಯ ಇದೆ. ನಮ್ಮ ಚಂದನ ವಾಹಿನಿ ಹಾಗೆ ವೀಕ್ಷಕರ ಪರವಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ನಮಸ್ತೆ ಮೇಡಮ್. ಚಂದನ ಟೀಮ್ಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಇದಾಗಿತ್ತು ಈ ವಿಶೇಷವಾದಂಥ ಸಂಚಿಕೆ. ಏನಂದರೆ ವಾಕ್ಶ್ರವಣದ ಬಗ್ಗೆ ನಮಗೆ ಎಷ್ಟು ಅರಿವಿರಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಆ ವಾಕ್ಶ್ರವಣದ ಸಂಜೀವಿನಿಯ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚಿಕ್ಕ ಮಕ್ಕಳಲ್ಲಿ ಕಿವಿಗೆ ತೊಂದರೆ ಸಂಬಂಧಪಟ್ಟಂಥ ವಿಷಯಗಳಿಗೆ ನಾವು ಮಾತನಾಡಿದ್ವಿ. ಹಾಗಾಗಿ ಸದಾ ಚಂದನ ವಾಹಿನಿಯನ್ನು ನೋಡಿ ಆರೋಗ್ಯಕರವಾದ ಕಾರ್ಯಕ್ರಮಗಳಿಗೋಸ್ಕರ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.